ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಇವರು ಹಮ್ಮಿಕೊಂಡಂತಹ ಪೂರ್ವಸಿದ್ಧತಾ ಪರೀಕ್ಷೆ 2020ರ 3 ಅಂಕದ ಪ್ರಶ್ನೆಗಳನ್ನು ಒಂದೊಂದಾಗಿ ಬಿಡಿಸೋಣ, ಚರ್ಚಿಸೋಣ. ಇಲ್ಲಿ ತಮ್ಗೆ ಗೊತ್ತಿದೆ 3 ಅಂಕದ ಒಟ್ಟು 9 ಪ್ರಶ್ನೆಗಳು ಬರ್ತಾ ಇದೆ ಈ ವರ್ಷ. ಒಟ್ಟು 27 ಅಂಕಗಳು. ಇಲ್ಲಿ ಮೊದಲನೇ ಪ್ರಶ್ನೆ ಗಮನಿಸೋಣ. 4ನೇ ಮುಖ್ಯ ಪ್ರಶ್ನೆಯಲ್ಲಿ ಮೊದಲನೆಯದು ಅಂದರೆ ಒಟ್ಟಾರೆ 25ನೇ ಪ್ರಶ್ನೆ. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ವಾಸ್ತವ ಸಂಖ್ಯೆಗಳು ಪಾಠದಿಂದ ಆಯ್ದುಕೊಂಡಂತಹ ಪ್ರಶ್ನೆ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ರೀತಿ ಒಂದು ಲೆಕ್ಕ ಖಂಡಿತವಾಗಿಯೂ ಮುಖ್ಯ ಪರೀಕ್ಷೆಯಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಅಭ್ಯಾಸದ ಲೆಕ್ಕ ಮತ್ತು ಉದಾಹರಣೆ ಲೆಕ್ಕ ಪಠ್ಯಪುಸ್ತಕದಲ್ಲಿ ಕೊಟ್ಟಿರೋದನ್ನು ಸರಿಯಾಗಿ ಗಮನಿಸಿ ರೂಢಿ ಮಾಡಿಕೊಳ್ಳ್ರಿ. ಅದೇ ಜೊತೆಗೆ ಈ ಒಂದು ಲೆಕ್ಕವನ್ನು ಈಗ ಇಲ್ಲಿ ವಿವರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ನಾವು ಒಂದು ಊಹೆ ಮಾಡಿಕೊಳ್ಳೋಣ. √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಭಾಗಲಬ್ಧ ಸಂಖ್ಯೆ ಅಂದಮೇಲೆ ಈ √3ಯನ್ನು ನಾವು p/q ರೂಪದಲ್ಲಿ ವ್ಯಕ್ತಪಡಿಸ್ಬೋದು, ಹೌದಾ? √3 = p/q ವಿಚ್ ಇಂಪ್ಲಾಯ್ಸ್, ಇಲ್ಲಿ ಓರೆ ಗುಣಾಕಾರ ಮಾಡಿದರೆ √3q = p ಅಂತ ಆಗ್ತದೆ. ಎರಡೂ ಬದಿ ನಾವು ಅದನ್ನು ವರ್ಗಗೊಳಿಸಿದಾಗ √3q² = p², which implies 3q² = p², implies 3 ಇದು p² ಅನ್ನು ಭಾಗಿಸುತ್ತದೆ. ಆದ್ದರಿಂದ ಭಾಗಿಸಿದರೆ 3 ಇದು pಯ ಅಪವರ್ತನವಾಗಿದೆ. ಅದೇ ರೀತಿ ಆದ್ದರಿಂದ ಈಗ p = 3m ಆಗಿರಲಿ. implies 3q² = 3m², implies q² = 3m², ಅಂದರೆ 3q² ಅನ್ನು ಭಾಗಿಸುತ್ತದೆ. 3q ಒಂದು ಭಾಗಿಸುತ್ತದೆ ಇಲ್ಲಿ. ಆದ್ದರಿಂದ 3q ಅಪವರ್ತನವಾಗಿದೆ. ಆದ್ದರಿಂದ 3 p ಮತ್ತು qಗಳ ಸಾಮಾನ್ಯ ಅಪವರ್ತನವಾಗಿದೆ. ಇದು ನಾವು ಏನು ಊಹೆ ಪ್ರಾರಂಭದಲ್ಲಿ ಮಾಡ್ಕೊಂಡಿದ್ದೇವೆ, ಕಲ್ಪನೆ ಮಾಡಿಕೊಂಡಿದ್ದೇವೆ, ಅದಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆ. ಇದು 3 ಅಂಕದ ಪ್ರಶ್ನೆಯಾಗಿದೆ. ಇದೇ ರೀತಿ ಇನ್ನುಳಿದ 2-3 ಲೆಕ್ಕ ಪಠ್ಯಪುಸ್ತಕದಲ್ಲಿದೆ, ಅದನ್ನು ರೂಢಿ ಮಾಡಿರಿ ವಿದ್ಯಾರ್ಥಿಗಳೇ. ಈ ಒಂದು ಪ್ರಶ್ನೆಯಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತಾ ಇದೆ. ಮಸ ಮತ್ತು ಲಸವನ್ನು ಕಂಡುಹಿಡಿತಕ್ಕಂಥ ಲೆಕ್ಕವನ್ನು ಇಲ್ಲಿ ಕೇಳಿದ್ದಾರೆ. ಮೊದಲನೇ ಲೆಕ್ಕ ಕಠಿಣ ಅನಿಸಿದರೆ ಇಲ್ಲಿ ಇಂಟರ್ನಲ್ ಚಾಯ್ಸ್ ಮಸ ಅಥವಾ ಲಸವನ್ನು ಕಂಡುಹಿಡಿದು ಭಾಳ ಈಸಿ ಇದೆ. ಇದನ್ನು ಕೂಡ ತಾವು ರೂಢಿ ಮಾಡ್ಕೊಳ್ಬೋದು. ಪ್ರಶ್ನೆ ಈ ರೀತಿ ಇದೆ, ಗಮನಿಸಿರಿ. 135 ಮತ್ತು 75ರ ಮಸವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿದು ನಂತರ 135, 75 ಮತ್ತು 20ರ ಲಸವನ್ನು ಕಂಡುಹಿಡಿಯಿರಿ. 135ರ ಅವಿಭಾಜ್ಯ ಅಪವರ್ತನಗಳು ತೆಗೆದರೆ 3 × 3 × 3 × 5. 75ರ ಅವಿಭಾಜ್ಯ ಅಪವರ್ತನಗಳು 3 × 5 × 5. ಇವೆರಡರಲ್ಲೂ ಕಾಮನ್ ಇರತಕ್ಕಂಥದ್ದು 3 ಮತ್ತು 5. 3 5 15. 135 ಮತ್ತು 75ರ ಮಸ ಆಗಿರ್ತದೆ. ಇದರ ಈ ಮಸ ಮತ್ತು 20ರ ಲಸವನ್ನು ಕೊಂಡು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿರಿ. ಇಲ್ಲಿ 135 ಮತ್ತು 75ರ ಮತ್ತು 20ರ ಲಸವನ್ನು ಕಂಡುಹಿಡಿದೆ. ಈಗ 135 ಮತ್ತು 75ರ ಮಸ 15. ಈಗ ಆದ್ದರಿಂದ ನಾವು 15 ಮತ್ತು 20ರ ಲಸವನ್ನು ಪುನಃ ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿದರೆ 15ರ ಅವಿಭಾಜ್ಯ ಅಪವರ್ತನಗಳು 3, 5. 20ರ ಅವಿಭಾಜ್ಯ ಅಪವರ್ತನಗಳು 2 × 2 × 5. ಮಸ 135 ಮತ್ತು 75 ಮತ್ತು 20ರ ಲಸ
ಏನಾಗಿರ್ತದೆ ಅಂದರೆ 2 × 2 × 3 × 5 ಅಂದರೆ ಸಾಮಾನ್ಯವಾದ ಅಪವರ್ತನಗಳು ಇಂಟು ಸಾಮಾನ್ಯವಲ್ಲದ ಅಪವರ್ತನಗಳ ಗುಣಲಬ್ಧ ಆಗಿರುತ್ತದೆ. ಸಾಮಾನ್ಯದ ಅಪವರ್ತನಗಳು ಇಲ್ಲಿ ನಮ್ಗೆ ಗೊತ್ತಿದೆ. ಸಾಮಾನ್ಯವಾದ ಅಪವರ್ತನಗಳು ಯಾವುದು 5, ಸಾಮಾನ್ಯವಲ್ಲದ ಅಪವರ್ತನಗಳು ಯಾವುದು 3 × 2 × 2. ಸೊ ಹಾಗಾಗಿ ಇಲ್ಲಿ ಅವುಗಳ ಲಸವನ್ನು ನಾವು ಬರೀಬೇಕಿದ್ರೆ 2 × 2 × 3 × 5 ಅಂಥೇಳಿ ಬರಿತೇವೆ. ಮಸಾವನ್ನು ಬರಿಬೇಕಿದ್ರೆ ಕೇವಲ ಸಾಮಾನ್ಯವಾದ ಅಪವರ್ತನಗಳನ್ನು ಮಾತ್ರ ಬರಿಬೇಕು. ಲಸವನ್ನು ಬರಿಬೇಕಾದ್ರೆ ಸಾಮಾನ್ಯವಾದ ಅಂಶ ಹಾಗೂ ಸಾಮಾನ್ಯವಲ್ಲದ ಅಂಶಗಳ ಎರಡೂ ಗುಣಲಬ್ಧವಾಗಿ ಬರೀಬೇಕಾಗ್ತದೆ. ಸೊ ಇಲ್ಲಿ 135 ಮತ್ತು 75ರ ಒಂದು ಮಸಾವನ್ನು ಕಂಡುಹಿಡಿಯಬೇಕಾದ್ರೆ ಸಾಮಾನ್ಯವಾದ ಅಪವರ್ತನಗಳು 5 ಮತ್ತು 3. ಈ ಸಾಮಾನ್ಯವಾದ ಎರಡೂ ಕಡೆ ಇರತಕ್ಕಂಥ ಅಪವರ್ತನಗಳನ್ನು ಮಾತ್ರ ನಾವು ಬರೀಬೇಕಾಗ್ತದೆ. ಹಾಗಾಗಿ ಅದು ಮಸಾ 15 ಆಗಿರ್ತದೆ. ಸೊ ಈ ರೀತಿ ನಾವು ಆ ಒಂದು ಮಸಾ ಮತ್ತು ಲಸವನ್ನು ಕಂಡುಹಿಡಿತಕ್ಕಂಥ ಲೆಕ್ಕವನ್ನು ಬಿಡಿಸಬೇಕು. ಸೊ ಮುಂದಿನ ಪ್ರಶ್ನೆ ಸಂಖ್ಯೆ 26. 3 ಮತ್ತು -3 ಇವು P(x) = x⁻³ + 2x² - 9x - 18ರ ಎರಡು ಶೂನ್ಯತೆಗಳಾದರೆ P(x) ನ ಮತ್ತೊಂದು ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಗಮನಿಸಿರಿ, ಇಲ್ಲಿ 3 ಮತ್ತು -3 ಇವು ಶೂನ್ಯತೆಗಳು ಅಂದಮೇಲೆ ನಾವು ಇದನ್ನು ಇದು x-3 × x+3 ಬಹುಪದೋಕ್ತಿಯ ಅಪವರ್ತನಗಳಾಗಿರ್ತದೆ. ಆದ್ದರಿಂದ P(x) = x⁻³ + 2x² - 9 - 18ನ್ನು ನಾವು x² - 9ರಿಂದ ಭಾಗಿಸಿದಾಗ ನಮ್ಗೆ ಮೂರನೇ ಶೂನ್ಯತೆ ಪಡಿಬಹುದು. ಸೊ ಇಲ್ಲಿ ಭಾಗಾಕಾರ ಪ್ರಕ್ರಿಯೆಯನ್ನು ಮಾಡ್ತಾ ಬರಬೇಕು. ಅದರಿಂದ ಕೊನೆಯಲ್ಲಿ ಅದರ ಮತ್ತೊಂದು ಶೂನ್ಯತೆ ಸಿಗ್ತಾ ಇದೆ -2. ಸೊ ಹಾಗಾಗಿ ನಾವು ಮುಂದೆ P(x) = 3x⁻³ + x² + 2x+5 ಬಹುಪದೋಕ್ತಿನ g(x)ನಿಂದ ಭಾಗಿಸಿದಾಗ ಪಡೆಯುವ ಭಾಗಲಬ್ಧ ಮತ್ತು ಶೇಷಗಳು ಕ್ರಮವಾಗಿ 3x - 5 ಮತ್ತು 9x + 10 ಅದರ g(x)ಅನ್ನು ಕಂಡುಹಿಡಿಯಿರಿ. ಸೊ ಇದು ಎರಡನೇ ಅಥವಾ ಲೆಕ್ಕ ಆಗಿದೆ. ನೀವು ಯಾವುದಾದ್ರು ಒಂದು ಲೆಕ್ಕವನ್ನು ಬಿಡಿಸಬಹುದು. ಸೊ ಭಾಗಾಕಾರ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದನ್ನು ರೂಢಿಸಿಕೊಳ್ಬೇಕು. ಈಗ ಮೇಲಿನಲ್ಲಿ ಒಂದು ವಾಸ್ತವ ಸಂಖ್ಯೆಗಳು, ಒಂದು ಬಹುಪದೋಕ್ತಿಗಳ ಮೇಲಿನ ಲೆಕ್ಕಗಳಾದವು. ಇನ್ನು ಈಗ ತ್ರಿಕೋನಮಿತಿಯ ಮೇಲಿನ ಲೆಕ್ಕ cos θ / 1 - tan θ + sin θ / 1 - cot θ = sin θ + cos θ ಎಂದು ಸಾಧಿಸಿ. ಸೊ ಇಲ್ಲಿ ನಮ್ಗೆ ಗೊತ್ತಿದೆ, ಇಲ್ಲಿ cos θ 1 - tan θವನ್ನು sin θ / cos θ ಅಂತ ಬರಿಬೋದು. cot θವನ್ನು cos θ / sin θ ಅಂತ ಹೇಳಿ ಬರಿಬೋದು. ಸೊ ಬರೆದಾದ ನಂತರದಲ್ಲಿ ಅವುಗಳ ಛೇದದ ಲಸವನ್ನು ಛೇದಗಳನ್ನು 1 - sin θ / cos θವನ್ನು ನಾವು cos θ - sin θ cos θ ಅಂತ ಬರಿಬೋದು. ಅದೇ ರೀತಿ 1 - cos θ / sin θವನ್ನು sin θ - cos θ sin θ ಅಂತ ಹೇಳಿ ಬರಿಬೋದು. ನೆಕ್ಸ್ಟ್ ಇಲ್ಲಿ ಏನಾಗ್ತದೆ ಅಂದರೆ cos² θ ಯಾಕೆ ಬಂತು ಅಂದ್ರೆ cos θ / cos θ. ಸೊ cos θ / cos θ. ಸೊ ಛೇದ ಅಂಶಕ್ಕೆ ಬಂದಾಗ ಇಲ್ಲಿ cos² θ ಆಗ್ತದೆ. cos² θ cos θ - sin θ + sin² θ / sin θ - cos θ. ಸೊ ಛೇದಗಳ ಲಸವನ್ನು ತೆಗೆದಾಗ ಅದು cos² θ ಸೊ ಛೇದಗಳ ಲಸವನ್ನು ತೆಗೆದಾಗ ಅದು ಏನಾಗ್ತದೆ ಅಂದರೆ cos² θ / cos θ - sin θ - sin² θ / cos θ - sin θ. ಸೊ ತಮ್ಗೆ ಗೊತ್ತಿದೆ cos² θ - sin² θ ಇದು cos θ + sin θ × cos θ - sin θ ಇದು. ಸೊ ಅಂದಾಗ ಇದನ್ನು ನಾವು cos θ + sin θ ಅಥವಾ sin θ + cos θ ಅಂತ ಹೇಳಿ ಬರಿಬೋದು.
ಸೊ ಸೊ ಇದರಲ್ಲೂ ಕೂಡ ಇಂಟರ್ನಲ್ ಚಾಯ್ಸ್ ಇರ್ತಾ ಇದೆ. ಇನ್ನೊಂದು ಪ್ರಶ್ನೆ ಇದೆ, ಇದು ಕೂಡ ನೀವು ಕೆಲವು ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಆನಂತರದಲ್ಲಿ ಗಣಿತದ ಪ್ರಕ್ರಿಯೆಗಳನ್ನು ಛೇದಗಳ ಲಸವನ್ನು ತಗೊಳ್ಳೋದು, ಕಳೆಯೋದು, ನಿತ್ಯ ಸಮೀಕರಣಗಳನ್ನು ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ಗಳನ್ನು ಬಳಕೆ ಮಾಡಿಕೊಂಡು ತಾವು ಸಾಧಿಸಬೇಕು. ಇದನ್ನು ಈ ಲೆಕ್ಕವನ್ನು ಸರಿಯಾಗಿ ಗಮನಿಸ್ಕೊಳ್ರಿ. ಪೆನ್ನು ಮತ್ತು ಪೇಪರನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡಿರಿ. ಸೊ ಸಿಂಪಲ್ ಸಬ್ಸ್ಟಿಟ್ಯೂಷನ್ ಇದೆ. ಇಲ್ಲಿ ಮುಖ್ಯವಾಗಿ 1+ ಕಾಮನನ್ನು ಹೊರಗೆ ತೆಗೆಯುವಂಥದ್ದು. ನಂತರದಲ್ಲಿ ಕಾಸ್ ಥೀಟಾ ಬೈ ಸೈನ್ ಥೀಟಾ ಬಂದರೆ ಅದು ಕಾಟ್ ಥೀಟಾ ಆಗ್ತದೆ. ಈ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸು ಅವುಗಳನ್ನೆಲ್ಲ ಸರಿಯಾಗಿ ರೂಢಿ ಮಾಡಿರಿ. ಆನಂತರದಲ್ಲಿ 28ನೇ ಪ್ರಶ್ನೆ ಏನಿದೆ ಅಂದರೆ 90 ಅಡಿ ಅಗಲವಿರುವ ಒಂದು ರಸ್ತೆಯ 2 ಬದಿಯ ಅಂಚಿನಲ್ಲಿ 2 ಕಂಬಗಳನ್ನು ನೇರವಾಗಿ ನೆಡಲಾಗಿದೆ. ಕಂಬಗಳ ಎತ್ತರವು 1:2 ಪ್ರಮಾಣದಲ್ಲಿದ್ದು ವ್ಯಕ್ತಿಯೊಬ್ಬನು ಕಂಬಗಳ ಪಾದಗಳನ್ನು ಸೇರಿಸುವ ರೇಖೆಯು ಒಂದು ಬಿಂದುವಿನಿಂದ ಕಂಬಗಳ ಮೇಲಿನ ತುದಿಗಳನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನಗಳು 60 ಡಿಗ್ರಿ ಆಗಿದ್ದರೆ ಕಂಬಗಳ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಮೊದಲನೇ ಇಂಥ ಲೆಕ್ಕಗಳಿಗೆ ನೀವು ಚಿತ್ರವನ್ನು ಸರಿಯಾಗಿ ಬಿಡಿಸಬೇಕು, ಅದು ಮುಖ್ಯ. ಚಿತ್ರವನ್ನು ಕರೆಕ್ಟ್ ಆಯಿತು ಅಂತಂದರೆ ಮುಂದೆ ಲೆಕ್ಕಗಳು ಬಹಳ ಸರಳವಾಗಿ ಬಿಡಿಸ್ಕೊತ ಹೋಗ್ಬೋದು. ಹಾಗಿದ್ರೆ ಪ್ರಶ್ನೆಯನ್ನು ಸರಿಯಾಗಿ ಗಮನವಿಟ್ಟು ಓದಿ, ಚಿತ್ರಗಳನ್ನು ತೆಗೆರೆ. ಆನಂತರದಲ್ಲಿ ತ್ರಿಭುಜದಲ್ಲಿ ಪ್ರತಿಯೊಂದು ತ್ರಿಭುಜದಲ್ಲಿ ಈಗ ತ್ರಿಭುಜ AOBಯಲ್ಲಿ tan 60 ಸೊ ಎತ್ತರವನ್ನು ಕಂಡುಹಿಡಬೇಕಾದ್ರೆ ನಾವು tan 60ಯನ್ನು ಕಂಡುಹಿಡಬೇಕಾಗ್ತದೆ. ಸೊ AB ಅಪಾನ್ OB. ಸೊ tan 60 ಅಂತಂದರೆ ಅದು √3 √3 x/y. ಸೊ ಓರೆ ಗುಣಾಕಾರ ಮಾಡಿರಿ. ಸೊ x √3 + y. ಅದೇ ರೀತಿ ತ್ರಿಭುಜ CODಯಲ್ಲಿ ಸೊ tan 60ಯನ್ನು ಕಳೆದು ಸಬ್ಸ್ಟಿಟ್ಯೂಟ್ ಮಾಡಿರಿ. ನಿಮಗೆ x ಮತ್ತು 2 x ಬೆಲೆ ಬರ್ತಾಯಿದೆ 30√3 ಅಡಿ ಮತ್ತು ಆಗ 2x 60√3 ಆಗಿರ್ತದೆ. ಸೊ ಈ ರೀತಿಯಾಗಿ ನೀವು ಲೆಕ್ಕವನ್ನು ಬಿಡಿಸಬೇಕು. ಇನ್ನು ನೆಕ್ಸ್ಟ್ 29ನೇ ಲೆಕ್ಕವನ್ನು ಗಮನಿಸೋಣ. ಇಲ್ಲಿ ಒಂದು ತ್ರಿಭುಜದ 3 ಶೃಂಗ ಬಿಂದುಗಳನ್ನು ಕೊಡಲಾಗಿದೆ. D ಮತ್ತು E ಬಿಂದುಗಳು AB ಕ್ರಮವಾಗಿ AC ಮತ್ತು ಬಾಹುಗಳ ಮಧ್ಯಬಿಂದುಗಳಾಗಿದ್ದರೆ ತ್ರಿಭುಜ ADE ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾವನ್ನು ಹಾಕಬೇಕಾಗ್ತದೆ. ಅದು x1 + x2/2 + y1 + y2/2 ಆ ಒಂದು ಸೂತ್ರದಲ್ಲಿ ಕೊಟ್ಟು ನೀವು D ಮತ್ತು D ಯ ನಿರ್ದೇಶಾಂಕಗಳನ್ನು ಪಡಿಬೋದು, E ಯ ನಿರ್ದೇಶಾಂಕಗಳನ್ನು ಪಡಿಬೋದು. ಅದಾದ ನಂತರದಲ್ಲಿ ತ್ರಿಭುಜದ ವಿಸ್ತೀರ್ಣ ಸೂತ್ರ A = 1/2 ಆ ಸೂತ್ರವನ್ನು ಹಾಕಿ ನೀವು ತ್ರಿಭುಜ ADE ತ್ರಿಭುಜ ADE ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೋದು. ಈ ಭಾಗದ ಈ ತ್ರಿಭುಜದ ವಿಸ್ತೀರ್ಣ ADE ಇವು 3 ಶೃಂಗ ಬಿಂದುಗಳಾಗಿವೆ. ಅದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರದಲ್ಲಿ ಹಾಕಿರಿ. ನಿಮಗೆ 6 ಚದರಮಾನಗಳು ಬರ್ತಾ ಇದೆ. ಖಂಡಿತವಾಗಿ ನಿರ್ದೇಶಾಂಕಗಳ ಪಾಠದಲ್ಲಿ ಒಂದು 3 ಅಂಕದ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದಕ್ಕೆ ಇಂಟರ್ನಲ್ ಚಾಯ್ಸ್ ಇರ್ತಾ ಇದೆ. ಸೊ ಇನ್ನೊಂದು ಲೆಕ್ಕ ಸೆಕ್ಷನ್ ಫಾರ್ಮುಲಾವನ್ನು ಯೂಸ್ ಮಾಡುವಂಥದ್ದು. ಸೊ ಇದು ಕೂಡ ಮಧ್ಯಬಿಂದುವನ್ನು ಕಂಡುಹಿಡಿದರೆ ಆನಂತರ ಅನುಪಾತವನ್ನು ಕೊಟ್ಟಿದ್ದಾರೆ. ಆಗ ನಾವು ಭಾಗ ಪ್ರಮಾಣ ಸೂತ್ರ ಅಂತ ಏನು ಹೇಳ್ತೇವೆ ಅದನ್ನು ಬಳಕೆ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿಯಬೇಕು. ಸೊ ಭಾಗ ಪ್ರಮಾಣ ಸೂತ್ರ. ಇನ್ನು 30ನೇ ಲೆಕ್ಕ ಈ ಕೆಳಗಿನ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಸೊ ತಮ್ಗೆ ಗೊತ್ತಿನ ಮಧ್ಯಾಂಕ ವರ್ಗಾಂತರ. ಈಗ ಸಂಖ್ಯಾಶಾಸ್ತ್ರದ ಮೇಲಿನ ಪ್ರಶ್ನೆ. ಸೊ ವರ್ಗಾಂತರ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ನೀವು CF ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯಬೇಕು. ಆನಂತರದಲ್ಲಿ n/2 ಅನ್ನು ಕಂಡುಹಿಡಿದು ಯಾವ ವರ್ಗಾಂತರದಲ್ಲಿ ಇದು ಬರ್ತದೆ ಅನ್ನೋದು ನೋಡಬೇಕು. ಆನಂತರ ಸೂತ್ರ L + n/2 - CF / F × B ಈ ಸೂತ್ರದಲ್ಲಿ ಹಾಕಿ ಒಂದು ಲೆಕ್ಕವನ್ನು ಬಿಡಿಸಿದರೆ 69.28 ಬರ್ತಾ ಇದೆ. ಇನ್ನು 31ನೇ ಪ್ರಶ್ನೆ. ಒಂದು
ಕಾರ್ಖಾನೆಯ 50 ಕೆಲಸಗಾರ ದೈನಂದಿನ ಆದಾಯವನ್ನು ಕೆಳಗಿನ ಕೋಷ್ಟಕವು ನೀಡುತ್ತಿದೆ. ಈ ದತ್ತಾಂಶಗಳ ಅಧಿಕ ವಿಧಾನದ ಓಜಿಯು ವರ್ಗಾಂತರವನ್ನು ಕೊಟ್ಟಿದ್ದಾರೆ. ಅನಂತರದಲ್ಲಿ ಇಲ್ಲಿ ಸಂಚಿತ ಆವೃತ್ತಿಯನ್ನು ಮಾಡ್ಕೋಬೇಕು. ಅಧಿಕ ವಿಧಾನ ಆಗಿರೋದ್ರಿಂದ ಯಾವ ವಿಧಾನದಿಂದ ಬಿಡಿಸ್ಲಿಕ್ಕೆ ಹೇಳಿರ್ತಾರೋ ಅದೇ ವಿಧಾನದಿಂದಲೇ ಬಿಡಿಸ್ಬೇಕಾಗ್ತದೆ. ಅಧಿಕ ವಿಧಾನ ಅಂತ ಹೇಳಿದರೆ ಗ್ರಾಫಲ್ಲಿ ನೀಟಾಗಿ ಮೂಲಮಾನಗಳನ್ನು ಅಳತೆಯನ್ನು ಸರಿಯಾಗಿ ಬರೆಯೋದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಅನಂತರದಲ್ಲಿ 32ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಭಾಳ ಸುಲಭವಾದ ಪ್ರಮೇಯ. ವೃತ್ತಗಳು ಪಾಠದಲ್ಲಿ 2 ಪ್ರಮೇಯಗಳಿವೆ, ಅದರಲ್ಲಿ ಒಂದು ಪ್ರಮೇಯ ಖಂಡಿತವಾಗಿ ಬರ್ತಾ ಇದೆ. ಇಲ್ಲಿ ಪ್ರಮೇಯಗಳನ್ನು ಬರೆಯಬೇಕಾದರೆ ಗಮನಿಸಬೇಕು. ಯಾವತ್ತೂ ಚಿತ್ರವನ್ನು ಪೆನ್ಸಿಲಲ್ಲಿ ಬಿಡಿಸಬೇಕಾಗ್ತದೆ. ಕಡ್ಡಾಯವಾಗಿ ಚಿತ್ರವನ್ನು ಬಿಡಿಸಲೇಬೇಕು. ಆನಂತರದಲ್ಲಿ ಸಾಧನೆ ಈ ಹಂತಗಳನ್ನು ಬರೆದು ಆ ಪ್ರಮೇಯವನ್ನು ಸಾಧಿಸಬೇಕಾಗ್ತದೆ. ಇನ್ನು 33ನೇ ಪ್ರಶ್ನೆ, ಒಂದು ರಚನೆ ಇದೆ. ಬಾಹುಗಳ ತ್ರಿಭುಜದ ಅನುರೂಪ ಬಾಹುಗಳ 3/4 ಇರುವಂತೆ ರಚಿಸಿ ಅಂತ ಹೇಳಿ. ಆದ್ದರಿಂದ ಇದನ್ನು ಕೂಡ ಅತ್ಯಂತ ಕೊಟ್ಟ ದತ್ತ ಅಳತೆಗಳಿಗೆ ಅನುಗುಣವಾಗಿ ಕರಾರುವಕ್ಕಾಗಿ ಇದನ್ನು ಕೂಡ ಪೆನ್ಸಿಲಲ್ಲೇ ಬಿಡಿಸಬೇಕಾಗ್ತದೆ. ಬಹಳ ಸರಳವಾದ ರಚನೆ. ಇದನ್ನು ಕೂಡ ರೂಢಿ ಮಾಡಿರಿ. ಈ ರೀತಿ 9 ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು ಇರ್ತಾ ಇದೆ. ಎಲ್ಲದನ್ನು ಕೂಡ ಈಗ ತಾವು ವಿಡಿಯೋದಲ್ಲಿ ವೀಕ್ಷಣೆ ಮಾಡಿದ್ದೀರಿ. ಇದನ್ನು ನೀವು ಪೆನ್ನು ಮತ್ತು ಪೇಪರನ್ನು ತಗೊಂಡು ಬಿಡಿಸಿ ನೋಡಿ ಪ್ರಾಕ್ಟೀಸ್ ಮಾಡಬೇಕು. ಆಗ ಮಾತ್ರ ಅದು ಗೊತ್ತಾಗ್ತದೆ. ಇನ್ನೂ ನಿಮಗೆ ಏನಾದರೂ ಡೌಟ್ಗಳಿದ್ದಲ್ಲಿ ಖಂಡಿತವಾಗಿ ನನ್ನನ್ನು ಸಂಪರ್ಕಿಸಿರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.